ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು GT ವರ್ಸಸ್ RR. ಒಟ್ನಲ್ಲಿ ಮೇನ್ ಗುರು RR ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ನಾನು ಅನ್ಕೊಂಡಿದ್ದೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅನ್ಕೊಂಡೆ. GT ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನ ಸಿಕ್ಕಾಬಡೆ ತಗೊಂಡ್ರು ಅನ್ಬೋದು. ಮೇನು ಇಲ್ಲಿ ಸಾಯಿ ಸುದರ್ಶನ್ ಎಲ್ಲರ ಜೊತೆನೂ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ಕೊಂಡ್ರು ಅನ್ಬೋದು. ಇಲ್ಲಿ ಜಾರ್ಜ್ ಪಟ್ರರು ಅಷ್ಟೇ, ಇಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದ್ರು. ಒಟ್ನಲ್ಲಿ ಇವ್ರದ್ದು ಪವರ್ ಪ್ಲೇ ಅಲ್ಲಿ ಬೇಗನೆ ವಿಕೆಟ್ ಕಳ್ಕೊಂಡ್ರು, ಏನು ಮ್ಯಾಟರ್ ಆಗಲಿಲ್ಲ ಅನ್ಬೋದು. ಇವರು ಪವರ್ ಪ್ಲೇಲಿ ತುಂಬಾ ಚೆನ್ನಾಗಿ ಆಡಿದ್ರು, ಅದರಿಂದನೇ ಮ್ಯಾಚ್ ಒಂಟು ಟರ್ನಿಂಗ್ ಆಯ್ತು ಅನ್ಬೋದು. ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು ಅನ್ಬೋದು. ಇಲ್ಲಿ ಮೇನ್ ಗುರು ಇಲ್ಲಿ RR ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿದ ನನ್ನ ಪ್ರಕಾರ ಇಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ಸಂದೀಪ್ ಶರ್ಮಾನು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇವರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅಂದ್ರೆ ಏನು ಮ್ಯಾಟರ್ ಆಗಲಿಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ GT ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು, ಅದರಿಂದನೇ ಮ್ಯಾಚ್ ಇಲ್ಲಿ ತೆವಾಟಿಯನ್ನು ಅಷ್ಟೇ 12 ಬಾಲ್ 24 ರನ್ ಹೊಡೆದ್ರು, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯ್ತು ಅನ್ಬೋದು. ಒಟ್ನಲ್ಲಿ ಸಾಯಿ ಸುದರ್ಶನ್ ತುಂಬಾ ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ನ ಮಾಡಿದ್ರು, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯ್ತು ಅನ್ಬೋದು. ಒಟ್ನಲ್ಲಿ 53 ಬಾಲ್ಗೆ 82 ರನ್ ಹೊಡೆದ್ರು, 3 ಸಿಕ್ಸ್ 4 ನ ಹೊಡೆದ್ರು, ಅದರಿಂದ ಮ್ಯಾಚ್ ಟರ್ನಿಂಗ್ ಆಯ್ತು ಅನ್ಬೋದು. ಒಟ್ನಲ್ಲಿ ಸಾಯಿ ಸುದರ್ಶನ್ ಆಗಲಿ ಜಾಸ್ ಪಟ್ರೇಲ್ ಆಗಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ಕೊಂಡು ಬಂದ್ರು. ಅವ್ರ ಜೊತೆ ಶಾರುಖ್ ಖಾನ್ ಆಗಲಿ ಒಂದೊಳ್ಳೆ ಬ್ಯಾಟಿಂಗ್ ನ ಮಾಡಿದ್ರು. ಒಟ್ನಲ್ಲಿ ಇಲ್ಲಿ ಸಾಯಿ ಸುದರ್ಶನ್ಗೆ ಕ್ರೆಡಿಟ್ ಕೊಡಬೇಕು. ಅವರು 82 ರನ್ ತುಂಬಾ ಚೆನ್ನಾಗಿ ಹೊಡೆದ್ರು, ಪವರ್ ಪ್ಲೇ ಆಗಿರೋ ಸ್ನೇಹ ತೋರಿಸ್ರು, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯ್ತು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು 217 ಚೇಂಜ್ ಮಾಡಕ್ ಬಂದ್ರು. ಒಟ್ನಲ್ಲಿ RR ಅವರು 6 ವಿಕೆಟ್ ನ ಕಳ್ಕೊಂಡ್ರು. ಒಟ್ನಲ್ಲಿ GTಗೆ ಸಿಕ್ಕಾಪಟ್ಟೆ ರನ್ ಹೊಡ್ಕೊಟ್ರು ಸಾಯಿ ಸುದರ್ಶನ್ ಅವರು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬಂದಿದೆ. ಸಂಜು ಸ್ಯಾಮ್ಸಂಗ್ ಒಂದು ಕಡೆವರೆಗೂ ಇರ್ತಾರೆ ಅನ್ಕೊಂಡಿದ್ದೆ, ಅವರು ಹಾಫ್ ಸೆಂಚುರಿನ ಮಿಸ್ ಮಾಡ್ಕೊಂಡ್ರು. ಇಲ್ಲಿ ಯಶಸ್ವಿ ಜೈಸ್ವಾಲ್ ಆಸ್ ಯೂಶುವಲ್ ಎಲ್ಲ ಮ್ಯಾಚಲ್ಲೂ ಬೇಗ ಔಟ್ ಆದಂಗೆ ಅವರು ಪವರ್ ಪ್ಲೇಲಿ 2 ಕ್ರೂಷಿಯಲ್ ಬೇಗನೆ ಔಟ್ ಆದ್ರು. ಒಟ್ನಲ್ಲಿ ಸಂಜು ಸ್ಯಾಮ್ಸಂಗ್ ಎಲ್ಲರ ಜೊತೆನೂ ಒಂದೊಳ್ಳೆ ರಿಯಾಂಗ್ ಪರಾಗು ಮತ್ತೆ ಸಂಜು ಸ್ಯಾಮ್ಸಂಗ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನ ಬ್ಯಾಟಿಂಗ್ ನ ಆಡಿದ್ರು, ಏನು ಮ್ಯಾಟರ್ ಆಗಲಿಲ್ಲ ಅನ್ಬೋದು. ಇಲ್ಲಿ ಶುಭ್ಮನ್ ಹೆಡ್ಮೇಯರ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಆಡಿದ್ರು, ಏನು ಮ್ಯಾಟರ್ ಆಗಲಿಲ್ಲ. ಯಾಕೆಂದ್ರೆ ಇವರು ಪವರ್ ಪ್ಲೇ ತುಂಬಾ ಚೆನ್ನಾಗಿ ಬೇಗನೆ ವಿಕೆಟ್ ನ ಕಳ್ಕೊಂಡ್ರು. 2ನೇ ಓವರಲ್ಲೇ 2 ವಿಕೆಟ್, 3ನೇ ಓವರಲ್ಲಿ 3ನೇ ವಿಕೆಟ್, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯ್ತು. ಇಲ್ಲಿ 7ನೇ ಓವರ್ಗೆ ಆಲ್ಮೋಸ್ಟ್ ವಿಕೆಟ್ ನ ಕಳ್ಕೊಂಡಿದ್ರು, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯ್ತು ಅನ್ಬೋದು. ಇಲ್ಲಿ ಪ್ರಸಿದ್ಧ ಕೃಷ್ಣ ಆಗಲಿ, ರಶೀದ್ ಖಾನ್ ಆಗಲಿ, ಆವೇಶ್ ಖಾನ್ ಆಗಲಿ, ಇಲ್ಲಿ ಮೊಹಮ್ಮದ್ ಸಿರಾಜ್ ಆಗಲಿ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಟರ್ನಿಂಗ್ ಮಾಡಿದ್ರು ಅನ್ಬೋದು. ಮೇನ್ ಇಲ್ಲಿ ರಶೀದ್ ಖಾನ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಇಲ್ಲಿ ಪ್ರಸಿದ್ಧ ಕೃಷ್ಣ 3 ಕ್ರೂಷಿಯಲ್ ವಿಕೆಟ್ಗಳು ಅವರೇ ಪವರ್ ಪ್ಲೇಲಿ ಮ್ಯಾಚ್ ನ ಚೇಂಜ್ ಮಾಡಿದ್ರು ಅನ್ಬೋದು. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ನಲ್ಲಿ ನೋಡೋದ್ರೆ ಇಲ್ಲಿ ಪ್ರಸಿದ್ಧ ಕೃಷ್ಣ ಮತ್ತೆ ರಶೀದ್ ಖಾನ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮೊಹಮ್ಮದ್ ಸಿರಾಜ್ ಒಟ್ನಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯ್ತು. ಒಟ್ನಲ್ಲಿ ಇವರು ಪವರ್ ಪ್ಲೇಲಿ ಮಿಡಲ್ ಓವರ್ಗಳಲ್ಲಿ ಲಾಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೊಂಡ್ರೆ ಏನು ಮ್ಯಾಟರ್ ಆಗಲಿಲ್ಲ. ಒಟ್ನಲ್ಲಿ 58 ರನ್ಗಳ ಭರ್ಜರಿ ಜಯ. ಮೇನು ಇಲ್ಲಿ ಸಾಯಿ ಸುದರ್ಶನ್ ಒಟ್ನಲ್ಲಿ ರಶೀದ್ ಖಾನ್ ಪ್ರಸಿದ್ಧ ಕೃಷ್ಣ ಇವ್ರು 3 ಜನ ತುಂಬಾ ಚೆನ್ನಾಗಿ ಆಡಿದ್ರು. GT ಅದಕ್ಕೆ ಗೆದ್ರು ಗುರು. ಒಟ್ನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ನಲ್ಲಿ GT ಗೆಲ್ತು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.